ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದಿದ್ರೆ ಇಂದಿನ ಪ್ರತಿಯೊಬ್ಬ ಭಾರತೀಯನ ತಲಾ ನೈಜ ಆದಾಯ ಬರೋಬ್ಬರಿ 1000 ಅಮೆರಿಕನ್ ಡಾಲರ್ಗಳಷ್ಟು ಅಂದ್ರೆ ಸುಮಾರು 85,000 ರೂಪಾಯಿಗಳಷ್ಟು ಹೆಚ್ಚಾಗಿರ್ತಾ ಇತ್ತಂತೆ. ಅಮೆರಿಕದ ಟೆಕ್ಸಾಸ್ ಟೆಕ್ ವಿಶ್ವವಿದ್ಯಾಲಯದ ಸಂಶೋಧಕರಾದ ಕೆವಿನ್ ಗೇರಿಯರ್ ಹಾಗೇನೆ ರಾಬಿನ್ ಗೇರಿಯರ್ ಅವರು ಪ್ರಕಟ ಮಾಡಿರೋ ಪ್ರಬಂಧವೊಂದು ಈ ಮುಖ್ಯಾಂಶವನ್ನ ಜಗತ್ತಿನ ಮುಂದಿಟ್ಟಿದೆ. ಮೋದಿ ವಿರೋಧಿ ಬಳಗ ಹಾಗೇನೆ ವಿರೋಧ ಪಕ್ಷಗಳು ಇದನ್ನ ಪ್ರಬಲ ರಾಜಕೀಯ ಆಯುಧವನ್ನಾಗಿ ಮಾಡಿಕೊಂಡು ಪ್ರಚಾರಕ್ಕೆ ಇಳಿದುಬಿಟ್ಟಿವೆ. ಇದರಲ್ಲಿರೋದು ಸತ್ಯಕ್ಕಿಂತ ಹೆಚ್ಚಾಗಿ ಗಂಭೀರ ರಚನಾತ್ಮಕ ನ್ಯೂನತೆಗಳು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಟೆಕ್ಸಾಸ್ ಟೆಕ್ ವಿಶ್ವವಿದ್ಯಾಲಯದ ಈ ಸಂಶೋಧನಾ ಪ್ರಬಂಧದಲ್ಲಿರೋ ಗಂಭೀರ ದೋಷಗಳೇನು? ಬಾಂಗ್ಲಾದೇಶ ಮತ್ತು ಇಥಿಯೋಪಿಯಾವನ್ನ ಹೊರಗಿಟ್ರೆ ಈ ಮಾದರಿ ಯಾವ ರೀತಿ ಧೂಳಿಪಟವಾಗುತ್ತೆ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. 2014ರಲ್ಲಿ ಭಾರತದಲ್ಲಿ ರಾಜಕೀಯ ಬದಲಾವಣೆ ಸಂಭವಿಸದೇ ಇದ್ದಿದ್ರೆ, ಅಂದ್ರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದಿದ್ರೆ ಇಂದಿನ ಪ್ರತಿಯೊಬ್ಬ ಭಾರತೀಯನ ತಲಾ ನೈಜ ಆದಾಯ ಬರೋಬ್ಬರಿ 1000 ಅಮೆರಿಕನ್ ಡಾಲರ್ಗಳಷ್ಟು ಅಂದ್ರೆ ಸುಮಾರು 85,000 ರೂಪಾಯಿಗಳಷ್ಟು ಹೆಚ್ಚಾಗಿರ್ತಾ ಇತ್ತಂತೆ. ಹೀಗೊಂದು ವಾದ ಅಥವಾ ಚರ್ಚೆ ಇತ್ತೀಚೆಗೆ ಶೈಕ್ಷಣಿಕ ವಲಯದಲ್ಲಿ ಹಾಗೆ ದೇಶದ ರಾಜಕೀಯ ಅಖಾಡದಲ್ಲಿ ಭಾರಿ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಮೆರಿಕದ ಟೆಕ್ಸಾಸ್ ಟೆಕ್ ವಿಶ್ವವಿದ್ಯಾಲಯದ ಸಂಶೋಧಕರಾದ ಕೆವಿನ್ ಗೇರಿಯರ್ ಹಾಗೇನೆ ರಾಬಿನ್ ಗೇರಿಯರ್ ಅವರು ಪ್ರಕಟ ಮಾಡಿರೋ ಪ್ರಬಂಧವೊಂದು ಈ ಮುಖ್ಯಾಂಶವನ್ನ ಜಗತ್ತಿನ ಮುಂದಿಟ್ಟಿದೆ. ಪ್ರತಿಯೊಬ್ಬ ಭಾರತೀಯನಿಗೂ $1000 ನಷ್ಟ ಆಗಿದೆ ಅನ್ನುವಂಥ ಈ ಅಂಕಿ ಅಂಶವನ್ನ ನೋಡಿದ ತಕ್ಷಣ ಮೋದಿ ವಿರೋಧಿ ಬಳಗ ಹಾಗೇನೆ ವಿರೋಧ ಪಕ್ಷಗಳು ಇದನ್ನ ಪ್ರಬಲ ರಾಜಕೀಯ ಆಯುಧವನ್ನಾಗಿ ಮಾಡಿಕೊಂಡು ಪ್ರಚಾರಕ್ಕೆ ಇಳಿದುಬಿಟ್ಟಿವೆ. ಆದರೆ ಈ ಸಂಶೋಧನೆ ನಿಜಕ್ಕೂ ವಸ್ತುನಿಷ್ಠ ಆಗಿದೆಯಾ? ಈ $1000 ಲೆಕ್ಕಾಚಾರದ ಹಿಂದಿರೋ ಅಸಲಿ ಸತ್ಯವಾದ್ರೂ ಏನು? ಇಲ್ಲಿ ಗಂಭೀರ ಆರ್ಥಿಕ ವಿಶ್ಲೇಷಕರಾಗಿ ಈ ರಿಸರ್ಚ್ ಪೇಪರ್ನ ಆಳಕ್ಕಿಳಿದು ನೋಡಿದ್ರೆ ಇದರಲ್ಲಿರೋದು ಸತ್ಯಕ್ಕಿಂತ ಹೆಚ್ಚಾಗಿ ಗಂಭೀರ ರಚನಾತ್ಮಕ ನ್ಯೂನತೆಗಳು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ವಿಶ್ವದ 5ನೇ ಅತಿ ದೊಡ್ಡ ಹಾಗೆ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಭಾರತದ ಆರ್ಥಿಕತೆಯನ್ನ ಅಳೆಯೋದಕ್ಕೆ ಈ ಸಂಶೋಧಕರು ಬಳಸಿದ್ದು ಸಿಂಥೆಟಿಕ್ ಕಂಟ್ರೋಲ್ ಮೆಥಡ್ ಅನ್ನುವಂಥ ಒಂದು ಕಾಲ್ಪನಿಕ ಗಣಿತದ ಮಾದರಿಯನ್ನ. ಅಷ್ಟೇ ಅಲ್ಲ, ಈ ಕಾಲ್ಪನಿಕ ಸಿಂಥೆಟಿಕ್ ಇಂಡಿಯಾವನ್ನ ಸೃಷ್ಟಿ ಮಾಡೋದಕ್ಕೆ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾರನ್ನ ಗೊತ್ತಾ? ತೀವ್ರ ಆಂತರಿಕ ಬಿಕ್ಕಟ್ಟಿನಲ್ಲಿರೋ ಇಥಿಯೋಪಿಯಾ ಹಾಗೆಯೇ ಸ್ವತಃ ತನ್ನ GDP ಅಂಕಿ ಅಂಶಗಳನ್ನು ಸುಳ್ಳಾಗಿ ಹೆಚ್ಚಿಸಿ ತೋರಿಸ್ತಾ ಇತ್ತು ಅಂತ ಇತ್ತೀಚೆಗಷ್ಟೇ ಒಪ್ಕೊಂಡ ಬಾಂಗ್ಲಾದೇಶ. ಈ ಎರಡೂ ದೇಶಗಳ ದುರ್ಬಲ ಹಾಗೂ ನಕಲಿ ದತ್ತಾಂಶಗಳ ಮೇಲೇನೆ ಈ ಇಡೀ ಸಂಶೋಧನೆಯ 63% ಭಾಗ ನಿಂತಿದೆ. ಕೇವಲ ನಕಲಿ ದತ್ತಾಂಶದ ಮೇಲಷ್ಟೇ ಅಲ್ಲ, 2014ರ ನಂತರ ಇಡೀ ಜಗತ್ತನ್ನ ತಲುಪಿದ ಕೋವಿಡ್ ಮಹಾಮಾರಿ, ರಷ್ಯಾ ಉಕ್ರೇನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟುಗಳನ್ನ ಈ ಮಾದರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅಷ್ಟೇ ಅಲ್ಲದೆ GST, UPI ಡಿಜಿಟಲ್ ಕ್ರಾಂತಿ, ಆಯುಷ್ಮಾನ್ ಭಾರತ್, ಉಚಿತ ಪಡಿತರ ಹಾಗೇನೆ ನೇರ ನಗದು ವರ್ಗಾವಣೆ ಮೂಲಕ ಮೋದಿ ಸರ್ಕಾರ ಭಾರತೀಯ ಕುಟುಂಬಗಳ ದೈನಂದಿನ ಜೀವನ ವೆಚ್ಚವನ್ನ ಎಷ್ಟರ ಮಟ್ಟಿಗೆ ತಗ್ಗಿಸಿದೆ ಅನ್ನೋದನ್ನ ಈ ಅಧ್ಯಯನ ಲೆಕ್ಕಕ್ಕೆ ತಗೊಂಡಿಲ್ಲ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಟೆಕ್ಸಾಸ್ ಟೆಕ್ ವಿಶ್ವವಿದ್ಯಾಲಯದ ಈ ಸಂಶೋಧನಾ ಪ್ರಬಂಧದಲ್ಲಿರೋ ಗಂಭೀರ ದೋಷಗಳೇನು? ಬಾಂಗ್ಲಾದೇಶ ಮತ್ತು ಇಥಿಯೋಪಿಯಾವನ್ನ ಹೊರಗಿಟ್ರೆ ಈ ಮಾದರಿ ಯಾವ ರೀತಿ ಧೂಳಿಪಟವಾಗುತ್ತೆ? ಹಾಗೆ ಮೋದಿ ಸರ್ಕಾರದ ನೈಜ ಆರ್ಥಿಕ ಸುಧಾರಣೆಗಳು ಭಾರತದ ಕೊಳ್ಳೋ ಶಕ್ತಿಯನ್ನ ಯಾವ ರೀತಿ ಜಾಸ್ತಿ ಮಾಡಿವೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತವಾಗಿ ತಿಳಿಸ್ತೀವಿ. ಟೆಕ್ಸಾಸ್ ಟೆಕ್ ವಿಶ್ವವಿದ್ಯಾಲಯದ ಸಂಶೋಧಕರಾದ ಕೆವಿನ್ ಗೇರಿಯರ್ ಹಾಗೇನೆ ರಾಬಿನ್ ಗೇರಿಯರ್ ಅವರು ಬರೆದಂತಹ ಪ್ರಾಮಿಸಸ್ ಗವರ್ನೆನ್ಸ್ ಅಂಡ್ ಗ್ರೋತ್ ಇನ್ ಇಂಡಿಯಾ ಅಂಡರ್ ಮೋದಿ ಅಂಡ್ ದಿ BJP ಗವರ್ಮೆಂಟ್ ಅನ್ನುವಂತಹ ಪ್ರಬಂಧ ಭಾರತೀಯ ಆರ್ಥಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಕ್ರಿಯೇಟ್ ಮಾಡಿದೆ. 2014ರಲ್ಲಿ ಭಾರತದಲ್ಲಿ ರಾಜಕೀಯ ಪರಿವರ್ತನೆ ಸಂಭವಿಸದೇ ಇದ್ದಿದ್ರೆ, ಅಂದ್ರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದಿದ್ರೆ ಇಂದಿನ ಭಾರತದ ತಲಾ ನೈಜ GDP ಆದಾಯ ಪ್ರಸ್ತುತ ಮಟ್ಟಕ್ಕಿಂತ ಸುಮಾರು 1000 ಅಮೆರಿಕನ್ ಡಾಲರ್ನಷ್ಟು ಅಧಿಕವಾಗಿರ್ತಿತ್ತು ಅಂತ ಈ ಪ್ರಬಂಧ ವಾದ ಮಾಡುತ್ತೆ. ಖಂಡಿತವಾಗ್ಲೂ ಈ ರೀತಿ ಅಂಕಿಅಂಶಗಳೇನಿದೆ ಇವೆಲ್ಲ ಮೋದಿ ವಿರೋಧಿ ಪ್ರಚಾರಕರಿಗೆ ಹಾಗೆ ವಿರೋಧ ಪಕ್ಷಗಳಿಗೆ ಒಳ್ಳೆಯ ರಾಜಕೀಯ ಆಯುಧವಾಗಿ ಕಂಡಿರೋದ್ರಲ್ಲಿ ಆಶ್ಚರ್ಯವೇ ಬೇಡ. ಆದರೆ ಒಬ್ಬ ಗಂಭೀರ ಆರ್ಥಿಕ ವಿಶ್ಲೇಷಕರಾಗಿ ಅಥವಾ ಜವಾಬ್ದಾರಿಯುತ ಪ್ರಜೆಯಾಗಿ ನಾವು ಪ್ರಕಟವಾದ ಮುಖ್ಯಾಂಶವನ್ನ ಮಾತ್ರ ನೋಡಿ ನಿರ್ಧಾರಕ್ಕೆ ಬರಬಾರದು. ಈ ತೀರ್ಮಾನವನ್ನ ತಲುಪೋದಕ್ಕೆ ಬಳಸಲಾದ ವಿಧಾನ ಅಂದ್ರೆ ದತ್ತಾಂಶ ಹಾಗೇನೆ ಸಂಖ್ಯಾಶಾಸ್ತ್ರೀಯ ಸ್ಥಿರತೆಯನ್ನ
ಪರಿಶೀಲನೆ ಮಾಡೋದು ತುಂಬಾನೇ ಅಗತ್ಯ. ನಾವು ಈ ಸಂಶೋಧನೆಯ ಆಳಕ್ಕಿಳಿದು ನೋಡಿದ್ರೆ ಈ ಅಧ್ಯಯನ ವಸ್ತುನಿಷ್ಠ ಆರ್ಥಿಕ ಮೂಲಭೂತ ಅಂಶಗಳಿಗಿಂತ ಹೆಚ್ಚಾಗಿ ಕಲ್ಪಿತ ಮಾದರಿಗಳ ಮೇಲೇನೆ ನಿಂತಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಕಳೆದ 12 ವರ್ಷಗಳಲ್ಲಿ ಭಾರತ ಕಂಡ ನೈಜ ಆರ್ಥಿಕ ಸುಧಾರಣೆಗಳು ಹಾಗೆ ಪರಿವರ್ತನೆಗಳನ್ನ ಕೀಳಾಗಿ ಕಾಣೋ ಉದ್ದೇಶದಿಂದ ಮಾಡಲಾಗಿರೋ ಗಂಭೀರ ರಚನಾತ್ಮಕ ನ್ಯೂನತೆಗಳು ಈ ಅಧ್ಯಯನದಲ್ಲಿ ಎದ್ದು ಕಾಣುತ್ತೆ. ಈ ಸಂಶೋಧನಾ ಪ್ರಬಂಧದ ಮೂಲಭೂತ ದೋಷ ಇರೋದು ಅವರು ಬಳಸಿರೋ ಸಿಂಥೆಟಿಕ್ ಕಂಟ್ರೋಲ್ ಮೆಥಡ್ನಲ್ಲಿ. ಈ ಮಾದರಿ ನೈಜ ಭಾರತದ ಬೆಳವಣಿಗೆಯನ್ನ ಅಳೆಯೋದಕ್ಕೆ ಜಗತ್ತಿನ ವಿವಿಧ ದೇಶಗಳ ಅಂಕಿ ಅಂಶಗಳನ್ನು ಸೇರಿಸಿ ಕಾಲ್ಪನಿಕ ಭಾರತ ಅಥವಾ ಸಿಂಥೆಟಿಕ್ ಇಂಡಿಯಾವನ್ನ ಸೃಷ್ಟಿಸುತ್ತೆ. ಆದರೆ ಈ ಕಾಲ್ಪನಿಕ ಭಾರತವನ್ನ ನಿರ್ಮಿಸೋದಕ್ಕೆ ಅವರು ಬಳಸಿರೋ ಡೋನರ್ ಪೂಲ್ ದೇಶಗಳ ಆಯ್ಕೆ ಅತ್ಯಂತ ಪ್ರಶ್ನಾರ್ಹವಾಗಿದೆ. ಈ ಮಾದರಿ ಏನಿದೆ, ಕಾಲ್ಪನಿಕ ಭಾರತದ ನಿರ್ಮಾಣಕ್ಕಾಗಿ ಇಥಿಯೋಪಿಯಾಗೆ 38% ಹಾಗೆ ಬಾಂಗ್ಲಾದೇಶಕ್ಕೆ 25% ಬೃಹತ್ ತೂಕವನ್ನ ಕೊಟ್ಟಿದೆ. ಅಂದ್ರೆ ಇಡೀ ಕಾಲ್ಪನಿಕ ಭಾರತದ 63% ಭಾಗ ಕೇವಲ ಇಥಿಯೋಪಿಯಾ ಮತ್ತು ಬಾಂಗ್ಲಾದೇಶಗಳ ಆರ್ಥಿಕ ಚಲನವಲನಗಳಿಂದ ನಿರ್ಧಾರ ಆಗಿದೆ ಅಂತ. ಇಲ್ಲಿ ನಾವು ಕೇಳಬೇಕಾಗಿರೋ ಫಸ್ಟ್ ಕ್ವೆಶನ್ ಏನ್ ಗೊತ್ತಾ? ವಿಶ್ವದ 5ನೇ ಅತಿ ದೊಡ್ಡ ಸಂಕೀರ್ಣ ಮತ್ತು ಸುಧಾರಣಾಪರ ಆರ್ಥಿಕತೆಯಾದ ಭಾರತಕ್ಕೆ ಇಥಿಯೋಪಿಯಾ ಮತ್ತು ಬಾಂಗ್ಲಾದೇಶಗಳನ್ನ ಪ್ರಮುಖ ಮಾನದಂಡವನ್ನಾಗಿ ಮಾಡಿದ್ದು ಎಷ್ಟು ಸರಿ ಅಂತ. ವಿಶೇಷವಾಗಿ ಬಾಂಗ್ಲಾದೇಶದ ವಿಷಯಕ್ಕೆ ಬರೋದಾದ್ರೆ, ಕಳೆದ ದಶಕದಲ್ಲಿ ಆ ದೇಶ ನೀಡಿದ ಅಧಿಕೃತ ಅಭಿವೃದ್ಧಿ ಅಂಕಿ ಅಂಶಗಳು, ಪ್ರಮುಖವಾಗಿ ಕೈಗಾರಿಕಾ ಉತ್ಪಾದನೆ ಹಾಗೆ GDP ಪ್ರಗತಿಯ ದತ್ತಾಂಶಗಳು ತೀವ್ರವಾಗಿ ಉತ್ಪ್ರೇಕ್ಷಿಸಲ್ಪಟ್ಟಿದ್ದಾವೆ ಅಂತ ಇಂದು ಜಾಗತಿಕವಾಗಿ ಸಾಬೀತಾಗಿದೆ. ಇನ್ನು ಬಾಂಗ್ಲಾದೇಶದ ಪ್ರಸ್ತುತ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾದ ಮೊಹಮ್ಮದ್ ಯೂನಸ್ ಅವರೇ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೀಡಲಾಗಿದ್ದ GDP ಮತ್ತು ಉತ್ಪಾದನಾ ಅಂಕಿಅಂಶಗಳು ಕಂಪ್ಲೀಟ್ ಆಗಿ ಹುಸಿಯಾಗಿದ್ವು ಅನ್ನೋದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಯಾವ ದೇಶದ ಅಧಿಕೃತ ಆರ್ಥಿಕ ದತ್ತಾಂಶವನ್ನ ಸ್ವತಃ ಆ ದೇಶದ ಸರ್ಕಾರವೇ ತಿರಸ್ಕಾರ ಮಾಡಿದ್ಯೋ ಅಂತಹ ದೇಶದ ನಕಲಿ ಅಂಕಿ ಅಂಶಗಳನ್ನ ಆಧಾರವಾಗಿಟ್ಕೊಂಡು ವಿಶ್ವದ ಪ್ರಮುಖ ಆರ್ಥಿಕತೆಯೊಂದರ ಸಾಮರ್ಥ್ಯವನ್ನ ಮೌಲ್ಯಮಾಪನ ಮಾಡೋದು ಸಂಖ್ಯಾಶಾಸ್ತ್ರೀಯವಾಗಿ ಕಂಪ್ಲೀಟ್ ಆಗಿ ಅಮಾನ್ಯ ಅಂತ ಹೇಳಬಹುದು. ಅಷ್ಟಕ್ಕೂ ಈ ಸಂಶೋಧಕರು ಇಥಿಯೋಪಿಯಾ ಹಾಗೆ ಬಾಂಗ್ಲಾದೇಶಗಳನ್ನೇ ಯಾಕೆ ಪ್ರಮುಖವಾಗಿ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ. ಇದರ ಹಿಂದೆ ಒಂದು ಸರಳ ಗಣಿತದ ಲೆಕ್ಕಾಚಾರ ಇದೆ. 1984ರ ಅವಧಿಯಲ್ಲಿ ಭಾರತ ಬಡದೇಶವಾಗಿದ್ದು ನಂತರ ವೇಗದ ಬೆಳವಣಿಗೆಯನ್ನು ಕಾಣ್ತು. ಗೇರಿಯರ್ ಅವರ ಸಿಂಥೆಟಿಕ್ ಮಾದರಿಗೆ ಭಾರತದ ಆರಂಭಿಕ ಕಡಿಮೆ ಆದಾಯದ ಹಂತವನ್ನು ಸರಿದೂಗಿಸೋದಕ್ಕೆ ಭಾರತಕ್ಕಿಂತ ಬಡವಾದ ಅಥವಾ ಭಾರತದಷ್ಟೇ ಇದ್ದ ದೇಶಗಳ ಅಗತ್ಯ ಆಯಿತು. ಇಥಿಯೋಪಿಯಾ ಭಾರತಕ್ಕಿಂತ ಬಡ ದೇಶವಾಗಿ ಶುರುವಾದರೆ ಬಾಂಗ್ಲಾದೇಶ ಭಾರತದ ಆರಂಭಿಕ ಮಟ್ಟಕ್ಕೆ ಹತ್ತಿರ ಆಯಿತು. ಡೋನರ್ ಪೂಲ್ನಲ್ಲಿದ್ದ ಉಳಿದ ಪ್ರಮುಖ ದೇಶಗಳು ಆರಂಭದಲ್ಲೇ ಭಾರತಕ್ಕಿಂತ ಶ್ರೀಮಂತವಾಗಿದ್ವು. ಇನ್ನೊಂದು ಕಡೆ ಚೀನಾ ಅತ್ಯಂತ ವೇಗವಾಗಿ ಬೆಳೆದಿದ್ರಿಂದ ಚೀನಾದ ಗತಿಯನ್ನು ಸರಿದೂಗಿಸೋದಕ್ಕೆ ಈ ಮಾದರಿಗೆ ಬಡ ಮತ್ತು ನಿಧಾನವಾಗಿ ಬೆಳೆಯೋ ದೇಶಗಳ ಅವಶ್ಯಕತೆ ಇತ್ತು. ಹೀಗಾಗಿ ಇಥಿಯೋಪಿಯಾ ಹಾಗೆ ಬಾಂಗ್ಲಾದೇಶಗಳನ್ನು ಅತ್ಯಂತ ಯುಕ್ತವಾಗಿ ಬಳಸ್ಕೊಳ್ಳಾಯಿತು. ಆದರೆ ಈ ಸಂಶೋಧನೆಯ ಅಸಲಿ ಬಣ್ಣ ಬಯಲಾಗೋದು ಅದರ ರೋಬಸ್ಟ್ನೆಸ್ ಟೆಸ್ಟ್ ಅಥವಾ ಸ್ಥಿರತೆಯ ಪರೀಕ್ಷೆಯನ್ನ ಮಾಡಿದಾಗ. ಮೊದಲನೇದಾಗಿ ಈ ಮಾದರಿಯಿಂದ ಕೇವಲ ಬಾಂಗ್ಲಾದೇಶವನ್ನು ಹೊರಗಿಟ್ರೆ ಅವರು ಪ್ರತಿಪಾದಿಸೋ $1000 ಆರ್ಥಿಕ ವ್ಯತ್ಯಾಸ ತಕ್ಷಣ $550ಗೆ ಕುಸಿಯುತ್ತೆ. ಅಂದರೆ ಒಂದೇ ಒಂದು ದೇಶವನ್ನು ತೆಗೆದುಹಾಕಿದ್ರೆ ಮಾದರಿಯ 40%ಕ್ಕಿಂತ ಹೆಚ್ಚು ಫಲಿತಾಂಶ ಧೂಳಿಪಟವಾದಂತೆ. ಎರಡನೇದಾಗಿ ಇಥಿಯೋಪಿಯಾವನ್ನು ತೆಗೆದುಹಾಕಿದ್ರೆ ಈ ಮಾದರಿ ಬಾಂಗ್ಲಾದೇಶದ ಮೇಲೇನೆ ಕಂಪ್ಲೀಟ್ ಆಗಿ ಅವಲಂಬಿತವಾಗಿ ಅದರ ತೂಕ 76ಕ್ಕೆ ಜಿಗಿಯುತ್ತೆ. ಮೂರನೇದಾಗಿ ಬಾಂಗ್ಲಾದೇಶ ಮತ್ತು ಇಥಿಯೋಪಿಯಾ ಎರಡನ್ನೂ ಮಾದರಿಯಿಂದ ಹೊರಗಿಟ್ರೆ ಸಂಪೂರ್ಣ ಸಿಂಥೆಟಿಕ್ ಮಾದರಿಯೇ ಕಂಪ್ಲೀಟ್ ಆಗಿ ಕುಸಿದು ಬೀಳುತ್ತೆ. ಇನ್ನು ನಾಲ್ಕನೇದಾಗಿ ಈ ಎರಡೂ ದೇಶಗಳ ಬದಲಿಗೆ ಯುರೋಪಿಯನ್ ಅಥವಾ ಇತರ ಸ್ಥಿರ ದೇಶಗಳನ್ನು ಸೇರಿಸಿಬಿಟ್ರೆ ಆ ಮಾದರಿ 2014ಕ್ಕೂ ಮುಂಚಿನ ಭಾರತದ ಆರ್ಥಿಕ ಹಾದಿಯನ್ನೇ ಅನುಸರಿಸೋದಕ್ಕೆ ಫೇಲ್ಯೂರ್ ಆಗಿ ಸರಾಸರಿ 10 ಪಟ್ಟು ಅಂದರೆ 684ರಷ್ಟು ದೋಷದ ಪ್ರಮಾಣವನ್ನು ತೋರಿಸುತ್ತೆ. ಕೇವಲ ಎರಡು ದೇಶಗಳ ದುರ್ಬಲ ದತ್ತಾಂಶವನ್ನು ಬದಲಾಯಿಸಿದರೆ ಕಂಪ್ಲೀಟ್ ಆಗಿ ಉಲ್ಟಾ ಆಗೋ ಅಥವಾ ಕುಸಿದು ಬೀಳೋ ಅಧ್ಯಯನವನ್ನು ನಂಬೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಇದು ಶೈಕ್ಷಣಿಕ ನಿಖರತೆಯೇ ಅಥವಾ ತಮಗೆ ಬೇಕಾದ ತೀರ್ಮಾನವನ್ನು ಬಲವಂತವಾಗಿ ತರಿಸಿಕೊಳ್ಳೋ ಪ್ರಯತ್ನಾನ ಅಂತ ಅನ್ಸುತ್ತಲ್ವಾ? ಈ ಸಂಶೋಧಕರ ಮತ್ತೊಂದು ದೊಡ್ಡ ದೋಷ ಏನು ಗೊತ್ತಾ? ಅವರು ಕೇವಲ ಮುಚ್ಚಿದ ಸೈದ್ಧಾಂತಿಕ ವಾತಾವರಣದಲ್ಲಿ ಆಲೋಚನೆ ಮಾಡಿದ್ದಾರೆ ಅಂತ. 2014ರ ನಂತರ ಇಡೀ ಜಗತ್ತು ಎದುರಿಸಿದ ಅಭೂತಪೂರ್ವ ಜಾಗತಿಕ ಆಘಾತಗಳನ್ನು ಅವರು ತಮ್ಮ ಮಾದರಿಯಲ್ಲಿ ಗಣನೆಗೆ ತೆಗೆದುಕೊಂಡೇ ಇಲ್ಲ ಅನ್ನೋದು ಕಾಣುತ್ತೆ.
ಇನ್ನು 2014ರ ನಂತರದ ದಶಕ ಸಾಮಾನ್ಯ ದಶಕ ಆಗಿರಲಿಲ್ಲ. ಶತಮಾನದ ಅತ್ಯಂತ ಭೀಕರ ಕೋವಿಡ್-19 ಸಾಂಕ್ರಾಮಿಕ ರೋಗ ಇಡೀ ಜಾಗತಿಕ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿತು. ರಷ್ಯಾ ಉಕ್ರೇನ್ ಯುದ್ಧ ಹಾಗೆ ಮ್ಯಾಕ್ರೋ ಆರ್ಥಿಕ ಬಿಕ್ಕಟ್ಟುಗಳು ಜಾಗತಿಕ ಇಂಧನ ಹಾಗೆ ಆಹಾರ ಪೂರೈಕೆಯ ಸರಪಳಿಯನ್ನ ಕಡಿದು ಹಾಕಿದ್ವು. ಅಮೆರಿಕದ ಫೆಡರಲ್ ರಿಸರ್ವ್ ಸೇರಿದ ಹಾಗೆ ಜಾಗತಿಕ ಕೇಂದ್ರೀಯ ಬ್ಯಾಂಕ್ಗಳೇ ಬಡ್ಡಿ ದರಗಳನ್ನು ತೀವ್ರವಾಗಿ ಏರಿಸಿದ್ರಿಂದ ವಿದೇಶಿ ಬಂಡವಾಳ ಹೊರಹರಿವು ಜಾಸ್ತಿ ಆಯಿತು. ಈ ರೀತಿಯ ಮಹಾ ಜಾಗತಿಕ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಭಾರತದ ನೈಜ ಬೆಳವಣಿಗೆಯಲ್ಲಾದ ವ್ಯತ್ಯಾಸವನ್ನ ಕೇವಲ ಮೋದಿ ಸರ್ಕಾರದ ವೈಫಲ್ಯ ಅಂತ ಚಿತ್ರಿಸೋದು ಆರ್ಥಿಕ ವಿಶ್ಲೇಷಣೆ ಆಗೋದಿಲ್ಲ. ಅದು ರಾಜಕೀಯ ಪ್ರೇರಿತ ವಾದವಾಗುತ್ತೆ. ವಾಸ್ತವದಲ್ಲಿ ಈ ಬಿಕ್ಕಟ್ಟುಗಳ ಮಧ್ಯೆ ಮೋದಿ ಆಡಳಿತ ಭಾರತವನ್ನ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಪ್ರಮುಖ ಆರ್ಥಿಕತೆಯನ್ನಾಗಿ ಕಾಯ್ದುಕೊಂಡಿದೆ. ಇಲ್ಲಿ GST ಮೂಲಕ ಒಂದೇ ದೇಶ ಒಂದೇ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದಲ್ಲಿದ್ದ ನಿಷ್ಕ್ರಿಯ ಆಸ್ತಿಗಳನ್ನ ಕ್ಲೀನ್ ಮಾಡಿ ಇಂದು ಭಾರತದ ಬ್ಯಾಂಕಿಂಗ್ ಕ್ಷೇತ್ರವನ್ನ ಇತಿಹಾಸದಲ್ಲೇ ಅತ್ಯಂತ ಬಲವಾದ ಸ್ಥಿತಿಗೆ ತರಲಾಗಿದೆ. ಹಣದುಬ್ಬರವನ್ನ ಹಂತ ಹಂತವಾಗಿ ನಿಯಂತ್ರಣದಲ್ಲಿಟ್ಕೊಂಡು ಮ್ಯಾಕ್ರೋ ಆರ್ಥಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಲಾಗಿದೆ. ಈ ಸಂಶೋಧನಾ ಪ್ರಬಂಧದ ಅತ್ಯಂತ ಗಂಭೀರ ಹಾಗೆ ಮೂಲಭೂತ ಲೋಪ ಅಂದ್ರೆ ಇದು ಕೇವಲ ಹೆಸರಿಗಷ್ಟೇ ತಲಾ ಆದಾಯವನ್ನ ಕನ್ಸಿಡರ್ ಮಾಡಿದೆಯೇ ಹೊರತು ಭಾರತೀಯ ನಾಗರಿಕನ ನೈಜ ಜೀವನ ವೆಚ್ಚ ಹಾಗೆ ಕೊಳ್ಳುವ ಶಕ್ತಿಯನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದೆ. ಕಳೆದ ದಶಕದಲ್ಲಿ ಮೋದಿ ಸರ್ಕಾರ ತಂದ ಆಡಳಿತದ ಮಾದರಿಯ ಪರಿವರ್ತನೆ ಅಂದ್ರೆ ಅದು ನೇರ ಸಾರ್ವಜನಿಕ ಕಲ್ಯಾಣ ಯೋಜನೆಗಳು. ಸಾಮಾನ್ಯ ಭಾರತೀಯ ಕುಟುಂಬ ತನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನ ಯಾವುದಕ್ಕಾಗಿ ವೆಚ್ಚ ಮಾಡ್ತಾ ಇತ್ತೋ ಆ ಮೂಲಭೂತ ಅಗತ್ಯಗಳನ್ನ ಸರ್ಕಾರವೇ ವಹಿಸಿಕೊಂಡಿದೆ. ಇನ್ನು ನೇರ ನಗದು ವರ್ಗಾವಣೆ ಅಂತ, ಮಧ್ಯವರ್ತಿಗಳಿಲ್ಲದೆ ಕೋಟ್ಯಾಂತರ ಜನರ ಖಾತೆಗೆ ತಲುಪ್ತಾ ಇರೋ ಹಣ ಅಂತ. PM ಕಿಸಾನ್ ರೈತರ ಬಂಡವಾಳ ವೆಚ್ಚವನ್ನ ಇದು ತಗ್ಗಿಸಿದೆ. ಆಯುಷ್ಮಾನ್ ಭಾರತ್ ದೇಶದ 50%ಕ್ಕಿಂತ ಹೆಚ್ಚು ಜನಸಂಖ್ಯೆಗೆ ಉಚಿತ ಆರೋಗ್ಯ ರಕ್ಷಣೆ ಕೊಟ್ಟು ಆಸ್ಪತ್ರೆ ವೆಚ್ಚದಿಂದ ಕುಟುಂಬಗಳು ಬಡತನಕ್ಕೆ ಜಾರುವುದನ್ನು ತಪ್ಪಿಸಿದೆ. ಇನ್ನು ಉಚಿತರ ಪಡಿತರ ಯೋಜನೆ ಅಂತ ಬಂದಾಗ 80 ಕೋಟಿಗೂ ಹೆಚ್ಚು ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸಿ ಕುಟುಂಬದ ಆಹಾರ ವೆಚ್ಚವನ್ನ ಬಹುಪಾಲು ಶೂನ್ಯ ಮಾಡಿದೆ. ಇನ್ನು UPI ಹಾಗೆ ಡಿಜಿಟಲ್ ಮೂಲಸೌಕರ್ಯ ಹಣಕಾಸಿನ ವಹಿವಾಟಿನ ವೆಚ್ಚವನ್ನ ಕ್ರಾಂತಿಕಾರಕವಾಗಿ ತಗ್ಗಿಸಿದೆ. ಒಬ್ಬ ನಾಗರಿಕ ತನ್ನ ಆದಾಯದಲ್ಲಿ ಆರೋಗ್ಯ, ಆಹಾರ, ವಿದ್ಯುತ್ ಮತ್ತು ಗ್ಯಾಸ್ ಸಂಪರ್ಕಕ್ಕಾಗಿ ಮಾಡಬೇಕಾಗಿದ್ದ ಬೃಹತ್ ವೆಚ್ಚವನ್ನ ಸರ್ಕಾರವೇ ಭರಿಸಿದಾಗ ಆ ನಾಗರಿಕನ ಜೇಬಿನಲ್ಲಿ ಉಳಿಯುವಂತಹ ಹಣ ಹಾಗೆ ಆತನ ನೈಜ ಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗುತ್ತೆ. ಕೇವಲ GDP ಅಂಕಿಅಂಶಗಳ ಹೆಸರನ್ನ ಮಾತ್ರ ಲೆಕ್ಕಾಚಾರದಿಂದ ನೋಡುವಂತಹ ಗೇರಿಯರ್ ಹಾಗೆ ಅವರ ಮಾದರಿ ಭಾರತದ ಬಡ ಮತ್ತು ಮಧ್ಯಮ ವರ್ಗದ ಜೇಬಿಗೆ ಸಿಕ್ಕ ಈ ಬೃಹತ್ ಕಲ್ಯಾಣ ಉಳಿತಾಯವನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದೆ. ಇದು ಆರ್ಥಿಕ ಚಿತ್ರಣದ ಅರ್ಧ ಸತ್ಯ ಮಾತ್ರ. ಹಾಗಾದ್ರೆ ಭಾರತದ ಆರ್ಥಿಕ ಪ್ರಗತಿಯನ್ನ ಅಳೆಯೋದಕ್ಕೆ ಸರಿಯಾದ ವಿಧಾನ ಯಾವುದು? ಅನುಮಾನಾಸ್ಪದ ಡೋನರ್ ಪೂಲ್ ಹೊಂದಿರುವಂತಹ ಸಿಂಥೆಟಿಕ್ ಮಾದರಿಗಿಂತ ಕಳೆದ 50 ವರ್ಷಗಳ ಭಾರತದ ಆರ್ಥಿಕ ದತ್ತಾಂಶವನ್ನ ಆಧರಿಸಿದ ಲೀನಿಯರ್ ಪ್ರೋಗ್ರಾಮಿಂಗ್ ಅಥವಾ ಭಾರತದ ಸ್ವಂತ ಐತಿಹಾಸಿಕ ಸಾಮರ್ಥ್ಯದ ಬೇಸ್ ಲೈನ್ ಮಾದರಿಯನ್ನು ಬಳಸೋದು ಅತ್ಯಂತ ವೈಜ್ಞಾನಿಕ ವಿಧಾನವಾಗುತ್ತೆ. ವಿವಿಧ ಐತಿಹಾಸಿಕ ಹಂತಗಳಲ್ಲಿ ಭಾರತದ ತಲಾ ಆದಾಯದ ಪ್ರಗತಿಯನ್ನ ಜಾಗತಿಕ ಬಿಕ್ಕಟ್ಟುಗಳು ಹಾಗೆ ಭಾರತ ಜಾರಿಗೆ ತಂದ ಬೃಹತ್ ಆಂತರಿಕ ಕಲ್ಯಾಣ ಯೋಜನೆಗಳ ಹಿನ್ನೆಲೆಯಲ್ಲಿ ಕಂಪೇರ್ ಮಾಡಿದ್ರೆ ಮೋದಿ ಆಡಳಿತದ ಅವಧಿಯಲ್ಲಿ ಭಾರತದ ನಿಜವಾದ ಬೆಳೆಯುವ ಸಾಮರ್ಥ್ಯ ಅತ್ಯಂತ ಸಕಾರಾತ್ಮಕವಾಗಿ ಮತ್ತು ಸ್ಥಿರವಾಗಿ ಬೆಳೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಫೈನಲಿ ಹೇಳೋದಾದ್ರೆ ಟೆಕ್ಸಾಸ್ ಟೆಕ್ ಸಂಶೋಧಕರ ಈ ಪ್ರಬಂಧ ಒಂದು ಶೈಕ್ಷಣಿಕ ವ್ಯಾಯಾಮದ ರೀತಿ ಕಾಣಿಸ್ಕೊಂಡ್ರು ಪ್ರಮುಖವಾಗಿ ಕಲ್ಪಿತ ಸಿಂಥೆಟಿಕ್ ಮಾದರಿಯನ್ನ ತಪ್ಪಾಗಿ ಬಳಸಿಕೊಂಡು ನಂಬೋದಕ್ಕೆ ಅರ್ಹವಲ್ಲದ ದೇಶಗಳ ದತ್ತಾಂಶವನ್ನ ನೆಚ್ಚಿಕೊಂಡು ತಯಾರಿಸಿದ ಒಂದು ವಿಫಲ ಪ್ರಯತ್ನ ಅಂತಾನೆ ಹೇಳ್ಬಹುದು. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಇಡೀ ಜಗತ್ತು ಆರ್ಥಿಕ ಹಿಂಜರಿತದಲ್ಲಿದ್ದಾಗಲೂ ಬೆಳವಣಿಗೆಯ ಎಂಜಿನ್ ಆಗಿ ಹೊರಹೊಮ್ಮಿರುವ ಭಾರತದ ನೈಜ ಸಾಧನೆಯನ್ನ ಇಂತಹ ನ್ಯೂನತೆಗಳಿಂದ ಕೂಡಿದ ಸಂಖ್ಯಾಶಾಸ್ತ್ರೀಯ ಕಸರತ್ತುಗಳಿಂದ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಈ ವಿಚಾರದ ಬಗ್ಗೆ ನಿಮಗೆ ಹೇಗನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.